ಹಾಯ್ ಡಿಯರ್ಸ್, ನನಗೆ ತುಂಬಾ ಪಿಂಪಲ್ಸ್ ಆಗ್ತಾ ಇದ್ದಾವೆ ಅಲ್ವಾ? ಯಾಕೆ ಅಂತ ಹೇಳಿದರೆ ನನಗೂ ಗೊತ್ತಿಲ್ಲ ಅದು ಕಾರಣ ಅಂತ ಹೇಳಿ ಏನಂತ ಹೇಳಿಬಿಟ್ಟು. ನಾನು ಚಿಕ್ಕ ವಯಸ್ಸಿಂದಲೂ ಯಾವತ್ತೂ ಕೂಡ ನನಗೆ ಒಂದು ಪಿಂಪಲ್ ಕೂಡ ಆಗಿರಲಿಲ್ಲ. ಆದರೆ ನಾನು ಈ ದಾವಣಗೆರೆಗೆ ಬಂದಾಗಿಂದಲೂ ಈಗ ಬಂದು 8 ಮಂತ್ ಆಯಿತು. ಅವಾಗಿಂದಲೂ ಕೂಡ ಏನು ಪಿಂಪಲ್ಸ್ ಇರಲಿಲ್ಲ. ಸುಮಾರು ಇವಾಗ ಒಂದು 6 ತಿಂಗಳಾಯಿತು ನನಗೆ ಒಂದು ಸೈಡ್ ಅಷ್ಟೇ ಪಿಂಪಲ್ಸ್ ಆಗ್ತಾ ಇದೆ. ಸೊ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಡಾಕ್ಟರ್ನ ಸಜೆಷನ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಬೇಡ, ನಾನು ಚಿಕ್ಕ ವಯಸ್ಸಿಂದ ಯಾವುದೇ ರೀತಿಯಾದಂತಹ ಕ್ರೀಮ್ಗಳನ್ನು ಬಳಸಿಲ್ಲ. ಅದೇ ಫೇರ್ ಆ್ಯಂಡ್ ಲವ್ಲಿ ಆಗಿರ್ಬೋದು, ಪೌಡ್ರ್ ಆಗಿರ್ಬೋದು, ಇಷ್ಟೇ ನಾನು ಯೂಸ್ ಮಾಡ್ತಾ ಇರೋದು. ಇವಾಗಲೂ ಕೂಡ ಅದನ್ನೇ ಅಷ್ಟೇ ಯೂಸ್ ಮಾಡ್ತಾ ಇರೋದು. ಹಾಗಾಗಿ ನನಗೆ ಕ್ಯೂರ್ ಸ್ಕಿನ್ ಬಗ್ಗೆ ತುಂಬಾ ಜನ ಹೇಳಿದರು. ನಾನು ಹ್ಯಾಡಲ್ಲೆಲ್ಲ ನೋಡಿದೆ, ಅದು ಮನೆಗೆ ಕಳಿಸ್ಕೊಡ್ತಾರೆ ಅವರು ನಮ್ಮ ಸ್ಕಿನ್ನನ್ನು ನೋಡಿಬಿಟ್ಟು ಅಂತ ಹೇಳಿದರು. ಸೊ ಹಾಗಾಗಿ ನಾನು ಡಾಕ್ಟರ್ ಕನ್ಸಲ್ಟೇಷನ್ ಏನು ಮಾಡೋಕ್ಕೆ ಹೋಗಿಲ್ಲ. ಆನ್ಲೈನಲ್ಲೇ ನಾನು ಈ ಕ್ಯೂರ್ ಸ್ಕಿನ್ ಆ್ಯಪನ್ನು ಡೌನ್ಲೋಡ್ ಮಾಡಿಬಿಟ್ಟು ಆನಂತರ ನಮಗೆ ಯಾವ ರೀತಿಯಾದಂಥ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಅವರು ನಮ್ಮ ಫೇಸನ್ನು ನೋಡಿಬಿಟ್ಟು ಅವರು ಟ್ರೀಟ್ಮೆಂಟನ್ನು ಕೊಡ್ತಾರೆ. ಟ್ರೀಟ್ಮೆಂಟ್ ಅಂತ ಹೇಳಿದರೆ ಕ್ರೀಮ್ಗಳನ್ನು ಕಳಿಸಿದ್ದಾರೆ. ಸೊ ಇವಾಗ ನಾನು ಅದನ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿಲ್ಲ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಅದನ್ನ ಓಪನ್ ಮಾಡಿ ನೋಡ್ತೀನಿ. ಒಂದು ಪೌಂಚ್ ಕೂಡ ಕೊಟ್ಟಿದ್ದಾರೆ. ಕ್ಯೂರ್ ಸ್ಕಿನ್ ಅವರ ಕಡೆಯಿಂದ ಒಂದು ಪೌಂಚ್ ಇದೆ. ಅದರ ಜೊತೆಯಲ್ಲಿ 4 ರೀತಿಯಾದಂಥ ಒಂದು ಕ್ರೀಮ್ಗಳನ್ನು ಕೊಟ್ಟಿದ್ದಾರೆ. ಇದು ಡೇ ನೈಟು ಹಚ್ಕೋಬೇಕು. ಫೇಸ್ ವಾಶು ಮುಖಕ್ಕೆ 1 ಟೈಮ್ ಹಚ್ಚಿ ಆನಂತರ ಅದನ್ನು ತೊಳ್ಕೊಂಬಿಟ್ಟು ಮತ್ತೆ ಕ್ರೀಮ್ ಹಚ್ಕೋಬೇಕು. ಮತ್ತು ನೈಟು ಮಲಗುವಾಗ ಒಂದು ಕ್ರೀಮ್ ಹಚ್ಚಿ ಅದಾದ ನಂತರ ಮತ್ತೊಂದು ಕ್ರೀಮನ್ನು ಅಪ್ಲೈ ಮಾಡಿಬಿಟ್ಟು ಮಲಗೋದು. ಈ ರೀತಿಯಾಗಿ ಹೇಳಿದ್ದಾರೆ. ನೋಡಬೇಕು, ನಾನು ಇನ್ನೂ ಟ್ರೈ ಮಾಡಬೇಕು. ರಿಸಲ್ಟು ಬಂದ ಮೇಲೆ ನಾನು ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ. ನಿಮಗೆ ಗೊತ್ತಾಗುತ್ತೆ ಇದ್ರದ್ದು ಏನು ಬೆನಿಫಿಟ್ ಇದೆ, ನಮಗೆ ಯೂಸ್ ಮಾಡಬೇಕಾ ಅಥವಾ ಬೇಡವಾ ಅನ್ನೋದನ್ನು 6 ವಾರಗಳಲ್ಲಿ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಸೊ ನಾನು ನೋಡೋಣ, ಟ್ರೈ ಮಾಡಿ ನಾನು ನಿಮಗೆ ರಿಸಲ್ಟ್ ಹೇಗೆ ಬಂತು ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ. ಥ್ಯಾಂಕ್ ಯು.